यतिराज 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 जय हो यतिराज यतिराज रामानुज जय हो रामानुज जय हो। ಶ್ರೀಮತೆ ರಾಮಾನುಜಾಯ ನಮಃ. ಹರೇ ಶ್ರೀನಿವಾಸ. ಯತಿರಾಜ ಆಧ್ಯಾತ್ಮಿಕ ಸಮಾಚಾರಕ್ಕೆ ಸ್ವಾಗತ. ಇಂದಿನ ಮುಖ್ಯಾಂಶಗಳು: ಬೆಟ್ಟಕೋಟೆಯಲ್ಲಿ ಶ್ರೀಗಳವರಿಂದ ಯತಿರಾಜ ಸಭಾಭವನದ ಉದ್ಘಾಟನೆ, ಅನೇಕ ದಿವ್ಯ ಕ್ಷೇತ್ರಗಳಲ್ಲಿ ವೈಭವದ ಜ್ಯೇಷ್ಠಾಭಿಷೇಕ, ಶುಕ್ರವಾರದ ಪ್ರಯುಕ್ತ ಪರಿಮಳ ರಂಗನಾಯಕಿ ತಾಯಾರವರ ದಿವ್ಯ ಸೇವೆ. ಈಗ ಸಮಾಚಾರದ ವಿವರಗಳು. ಇಂದು ನಾಗರಬಾವಿಯಲ್ಲಿ ನಮ್ಮ ಶ್ರೀಮಠದ ಆಪ್ತ ಶಿಷ್ಯರಾದ ಶ್ರೀ ಮದನ್ ಅವರ ನೂತನ ಗೃಹ ಪ್ರವೇಶವು ನಡೆಯಿತು. ಈ ಕಾರ್ಯಕ್ರಮಕ್ಕೆ ನಮ್ಮ ಪರಮಪೂಜ್ಯ ಶ್ರೀ ಜಿಯ ಸ್ವಾಮಿಯವರು ವಿಜಯ ಮಾಡಿಸಿ ಶ್ರೀ ಮದನ್ ಮತ್ತು ಕುಟುಂಬದವರನ್ನು ಆಶೀರ್ವದಿಸಿದರು. ದೇವನಹಳ್ಳಿ ಸಮೀಪವಿರುವ ಬೆಟ್ಟಕೋಟೆಯಲ್ಲಿ ವಿಶಿಷ್ಟಾದ್ವೈತ ಶ್ರೀವೈಷ್ಣವ ಸಂಘದವರು ನೂತನವಾಗಿ ನಿರ್ಮಿಸಿರುವ ಯತಿರಾಜ ಸಭಾಭವನವನ್ನು ಇಂದು ನಮ್ಮ ಪರಮಪೂಜ್ಯ ಶ್ರೀ ಜಿಯ ಸ್ವಾಮಿಯವರು ತಮ್ಮ ಅಮೃತ ಹಸ್ತದಿಂದ ಉದ್ಘಾಟನೆ ಮಾಡಿದರು. ನಂತರ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಎಲ್ಲರನ್ನೂ ಕುರಿತು ಆಶೀರ್ವಚನ ನೀಡಿದರು. ಸಾವಿರದ 9 ವರ್ಷಗಳ ಹಿಂದೆ ಅವತರಿಸಿದಂತಹ
ಆಚಾರ್ಯ ರಾಮಾನುಜರು ಜಗತ್ತಿನ ಪ್ರತಿ ಜೀವಿಗಳಲ್ಲೂ ಭಗವಂತನ ಉಪಾಸನಾ ಕ್ರಮವನ್ನ ಸ್ಥಿರಪಡಿಸಿದಂತಹ ಆಚಾರ್ಯರು ಸ್ವಾಮಿ ರಾಮಾನುಜರು. ರಾಮಾನುಜರು ಕೇವಲ ನಮ್ಮೆಲ್ಲರನ್ನ ಪ್ರಭಾವಿತರ ಮಾಡಲಿಲ್ಲ, ದ್ವಾರಕಾಧೀಶನನ್ನೂ ಮಾಡಿದ್ರು. ನನಗೊಂದು ಮಂಟಪ ಕಟ್ಟು ಅಂತ. ಯಾರ ಪ್ರಯತ್ನನೂ ಇಲ್ಲ. ಆಶ್ಚರ್ಯ ಆಗುತ್ತೆ. ಒಳ್ಳೊಳ್ಳೆಯ ಕಂಬಗಳನ್ನ ಮಾಡಿ, ಅಲ್ಲಿ ಕಲಾಕೃತಿಗಳನ್ನ ಮಾಡಿ, ಇವಾಗ ಮೇಲ್ ಹೊದಿಕೆ ಆಗ್ತಾ ಇದೆ. ಮುಂದಿನ ವಾರ ಇವರೆಲ್ಲ ಹೋಗಿ ಅಲ್ಲಿ ಅಧಿಕೃತವಾಗಿ ಅದನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಯಾಕೆ ಈ ಮಾತು ಹೇಳಿದೆ ಅಂದ್ರೆ, ಸ್ವಾಮಿ ರಾಮಾನುಜರ ಕಾನ್ಶಿಯಸ್ನೆಸ್ ಅನ್ನ ನಾವೆಲ್ಲ ಮನಸ್ಸಿನಲ್ಲಿ ಇಟ್ಕೊಂಡ್ರೆ ಎಲ್ಲ ಕೆಲಸವೂ ಸುಸೂತ್ರವಾಗಿ ಆಗುತ್ತೆ. ಈ ನಮ್ಮ ಸಮುದಾಯದಲ್ಲಿ, ಶ್ರೀ ವೈಷ್ಣವ ಸಮುದಾಯದಲ್ಲಿ ಎಷ್ಟು ಜನ ವಾಗ್ಮಿಗಳಿದ್ದಾರೆ. ನಾನು ಹೋದ ಕಡೆಗಳಲ್ಲೆಲ್ಲ ನನಗೆ ಆಶ್ಚರ್ಯ ಆಗುತ್ತೆ, ದಿಗ್ಭ್ರಮೆ ಆಗುತ್ತೆ. ಮೊನ್ನೆ ಕೋಲಾರಕ್ಕೆ ಹೋಗಿದ್ದೆ, ಸುಮಾರು ಒಂದು 10-12 ಜನ ಮಾತಾಡಿದ್ರು. ನಾನು ಸುಸ್ತಾಗ್ಬಿಟ್ಟೆ. ನಮ್ಮ ಮಾತು ಏನೂ ಇಲ್ಲ, ಎಷ್ಟು ಚೆನ್ನಾಗಿ ಮಾತಾಡ್ತಾರೆ, ಇಲ್ಲಿ ನಿಂತಿದ್ದಾರೆ. ಇಲ್ಲಿ ಈ ಕ್ಷೇತ್ರದಲ್ಲಿ ಮುಂದೆ ಖಂಡಿತ ಇದೊಂದು ದೊಡ್ಡ ಕ್ಷೇತ್ರ ಆಗುತ್ತೆ. ಇಡೀ ಕರ್ನಾಟಕದ ನಮ್ಮ ಸಮುದಾಯದ ಜನ ಇಲ್ಲಿ ಬರೋ ರೀತಿ ಆಗುತ್ತೆ. ಮುಂದಿನ ವರ್ಷ ಈಗಷ್ಟೇ ಈ ಯತಿರಾಜ ಭವನದ ಶುಭಾರಂಭ ಆಗಿದೆ. ಬಹಳ ವಿಶೇಷವಾದಂತಹ ದಿನ ಇವತ್ತು, ಶುಕ್ರವಾರ, ಶ್ರವಣ ನಕ್ಷತ್ರ, ನಮ್ಮ ಶ್ರೀನಿವಾಸನ ನಕ್ಷತ್ರ. ಶ್ರೀನಿವಾಸನೇ ನಿಂತು ಈ ಯತಿರಾಜ ಭವನವನ್ನ ಕಟ್ಟಿದ್ದಾನೆ. ಈಗ ಒಂದು ಪುಟ್ಟ ವಿರಾಮ. ಆಧ್ಯಾತ್ಮಿಕ ಸಮಾಚಾರಕ್ಕೆ ಮತ್ತೆ ಸ್ವಾಗತ. ತಿರುನಾರಾಯಣಪುರದಲ್ಲಿ ಶ್ರವಣ ನಕ್ಷತ್ರದ ಪ್ರಯುಕ್ತ ಇಂದು ಸ್ವಾಮಿ ಪಿಳ್ಳೈ ಲೋಕಾಚಾರ್ಯರಿಗೆ ಅಭಿಷೇಕ ನಡೆದು ಶಾತುಮೊರೆ ನೆರವೇರಿತು. ಶ್ರೀ ವೇದಾಂತ ದೇಶಿಕರಿಗೂ ಇದೇ ಸಂದರ್ಭದಲ್ಲಿ ಅಭಿಷೇಕವಾಗಿ ಶಾತುಮೊರೆ ನಡೆಯಿತು. ಬನ್ನಿ ಈಗ ಆ ಆಚಾರ್ಯ ದ್ವಯರ ದಿವ್ಯ ಸೇವೆಯನ್ನು ದರ್ಶಿಸೋಣ. ಅನೇಕ ದೇವಸ್ಥಾನಗಳಲ್ಲಿ ಇಂದು ಭಗವಂತನಿಗೆ ಹಾಗೂ ತಾಯಾರಿಗೆ ಜ್ಯೇಷ್ಠಾಭಿಷೇಕ ನಡೆಯಿತು. ಶ್ರೀರಂಗಂನಲ್ಲಿ ಶ್ರೀರಂಗನಾಚ್ಯಾರವರಿಗೆ ವಡಕಾವೇರಿ ನದಿಯಿಂದ ಪವಿತ್ರ ತೀರ್ಥವನ್ನು ತಂದು ತಿರುಮಂಜನ ಮಾಡಲಾಯಿತು. ಮುಂಬೈನ ಫನಸ್ವಾಡಿ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಕಳಶ ಪೂಜೆ ಹಾಗೂ ಜ್ಯೇಷ್ಠಾಭಿಷೇಕ ನಡೆಯಿತು. ಮಲ್ಲೇಶ್ವರಂನ ಮಾರ್ಕೆಟ್ ಶ್ರೀನಿವಾಸ ದೇವಸ್ಥಾನದಲ್ಲಿ ಜ್ಯೇಷ್ಠ ಮಾಸದ ಶ್ರವಣ ನಕ್ಷತ್ರದ ಪ್ರಯುಕ್ತ ಜ್ಯೇಷ್ಠಾಭಿಷೇಕ ನಡೆದು ವಿಶೇಷ ಚಂದನ ಕಾಪು ಅಲಂಕಾರ ಮಾಡಲಾಗಿತ್ತು. ಬನ್ನಿ ಈಗ ಎಲ್ಲ ದಿವ್ಯ ಕ್ಷೇತ್ರಗಳ ಭಗವಂತನ ಹಾಗೂ ತಾಯಾರವರ ದಿವ್ಯ ದರ್ಶನ ಪಡೆದು ಅವರ ಕೃಪೆಗೆ ಪಾತ್ರರಾಗೋಣ. ತಿರುಕುಡಂದೈ ದಿವ್ಯ ದೇಶದಲ್ಲಿ ಶ್ರೀ ಚಕ್ರಪಾಣಿ ದೇವಸ್ಥಾನದಲ್ಲಿ ಇತ್ತೀಚೆಗೆ ವಸಂತೋತ್ಸವ ನಡೆಯಿತು. ಅದರ ಮಂಗಳದ ದಿನ
ಶ್ರೀ ಸುದರ್ಶನವಲ್ಲಿ, ಶ್ರೀ ವಿಜಯವಲ್ಲಿ ಸಮೇತ ಶ್ರೀ ಚಕ್ರಪಾಣಿ ಸ್ವಾಮಿಯವರಿಗೆ ವಿಶೇಷ ಪುರಪಾಡು ನಡೆಯಿತು. ಉಭಯ ನಾಚಿಯಾರ್ ಸಮೇತ ದರ್ಶನ ನೀಡುತ್ತಿರುವ ಆ ಭಗವಂತನ ದಿವ್ಯ ಸೇವೆಯನ್ನು ಈಗ ಕಾಣೋಣ. ಚೆನ್ನೈನ ತಿರುವಲ್ಲಿಕ್ಕೇಣಿ ದಿವ್ಯದೇಶದಲ್ಲಿ ಈಗ ಶ್ರೀ ತೆಳ್ಳಿಯ ಶಿಂಗರ್ ಅವರ ಬ್ರಹ್ಮೋತ್ಸವ ನಡೆಯುತ್ತಿದೆ. ಅದರ ಪ್ರಯುಕ್ತ 8ನೇ ದಿನವಾದ ನಿನ್ನೆ ಕುದುರೆ ವಾಹನದಲ್ಲಿ ಉತ್ಸವ ನಡೆಯಿತು. 9ನೇ ದಿನದಂದು ಈ ಬ್ರಹ್ಮೋತ್ಸವದ ಸಂದರ್ಭದಲ್ಲಿ ಪ್ರತಿದಿನವೂ ಭಗವಂತನಿಗೆ ಸಮರ್ಪಿಸಿದ ವಸ್ತ್ರವನ್ನು ಒಂದೊಂದಾಗಿ ಕಳೆಯುವ ಪೋರ್ವೈ ಕಳೈದಲ್ ಉತ್ಸವ ನಡೆಯಿತು. ಬನ್ನಿ ಈಗ ಆ ವೈಭವದ ಉತ್ಸವವನ್ನು ದರ್ಶಿಸೋಣ. ಈಗ ಒಂದು ಪುಟ್ಟ ವಿರಾಮ. ಯತಿರಾಜ ಭಕ್ತಿ ನ್ಯೂಸ್ ಚಾನೆಲ್. ಆಧ್ಯಾತ್ಮಿಕ ಸಮಾಚಾರಕ್ಕೆ ಮತ್ತೆ ಸ್ವಾಗತ. ರಾಜಮನ್ನಾರ್ ಗುಡಿಯ ಶ್ರೀ ವಿದ್ಯಾ ರಾಜಗೋಪಾಲ ಸ್ವಾಮಿಯವರಿಗೆ 10 ದಿನಗಳ ಕಾಲ ಅತ್ಯಂತ ವಿಜೃಂಭಣೆಯಿಂದ ತೆಪ್ಪೋತ್ಸವ ನಡೆಯಿತು. ಅದರ ಪ್ರಯುಕ್ತ 10ನೇ ದಿನವಾದ ನಿನ್ನೆ ಸಪ್ತಾವರ್ಣ, ಸ್ವರ್ಣ ಕಿರೀಟ ಸೇವೆ, ಹರಿದ್ರಾ ನದಿ ತಿರುವೀದಿ ಪುರಪ್ಪಾಡು ಹಾಗೂ ಧ್ವಜಾವರೋಹಣ ಕಾರ್ಯಕ್ರಮದೊಂದಿಗೆ ಆನಿ ಮಾಸದ ತೆಪ್ಪೋತ್ಸವ ಸಂಪನ್ನಗೊಂಡಿತು. ಬನ್ನಿ ಈಗ ಆ ದಿವ್ಯ ದರ್ಶನ ಪಡೆಯೋಣ. ದಿವ್ಯ ದೇಶದಲ್ಲಿ ಶುಕ್ರವಾರದ ಪ್ರಯುಕ್ತ ಇಂದು ಶ್ರೀ ಪರಿಮಳ ರಂಗನಾಯಕಿ ತಾಯಾರವರಿಗೆ ವಿಶೇಷ ಅಲಂಕಾರ ಮಾಡಲಾಗಿತ್ತು. ಈಗ ತಾಯಾರವರ ದಿವ್ಯ ಸೇವೆ ನಮಗಾಗಿ. ಕ್ಷೀರಾಬ್ಧಿ ಕನ್ಯಕಕು ಶ್ರೀ ಮಹಾಲಕ್ಷ್ಮಿಗೆ ನೀರಜಾಲಯಮುನಕು ನೀರಾಜನಂ ನೀರಾಜನಂ ನೀರಾಜನಂ. ತಮಿಳುನಾಡಿನ ಆಳ್ವಾರ್ ತಿರುನಗರಿ ದಿವ್ಯ ದೇಶದಲ್ಲಿ ಶ್ರೀ ಆಂಡಾಳ್ ದೇವಸ್ಥಾನದಲ್ಲಿ ಇಂದು ಮಹಾ ಸಂಪ್ರೋಕ್ಷಣ ಕಾರ್ಯಕ್ರಮವು ಬಹಳ ವೈಭವದಿಂದ ನಡೆಯಿತು. ಈಗ ಅದರ ದಿವ್ಯ ದರ್ಶನ.
ತಮಿಳುನಾಡಿನ ತಿರುತ್ತಂಗಲ್ ದಿವ್ಯ ದೇಶದಲ್ಲಿ ಈಗ ಬ್ರಹ್ಮೋತ್ಸವ ನಡೆಯುತ್ತಿದೆ. ಅದರ ಪ್ರಯುಕ್ತ 9ನೇ ದಿನವಾದ ನಿನ್ನೆ ರಥೋತ್ಸವವು ನಡೆಯಿತು. ಆನಿ ಮಾಸದ ಶ್ರವಣ ನಕ್ಷತ್ರದ ಸಂದರ್ಭದಲ್ಲಿ ಶ್ರೀ ಶಂಗಮಲ ತಾಯಾರ್ ಸಮೇತ ಶ್ರೀ ತಿರುತ್ತಂಗಲ್ ಅಪ್ಪನ್ ಸ್ವಾಮಿಯು ವಿಶೇಷ ಅಲಂಕಾರದಲ್ಲಿ ದಿವ್ಯ ದರ್ಶನ ನೀಡಿದನು. ಈ ಉತ್ಸವದಲ್ಲಿ 100 ಭಕ್ತರು ಪಾಲ್ಗೊಂಡು ಆ ದಿವ್ಯ ದಂಪತಿಗಳ ದರ್ಶನ ಪಡೆದು ಅವರ ಅನುಗ್ರಹಕ್ಕೆ ಪಾತ್ರರಾದರು. ನಮ್ಮ ಶ್ರೀಮಠದ ಫೇಸ್ಬುಕ್, ಯೂಟ್ಯೂಬ್ ಹಾಗೂ ಯತಿರಾಜ ಭಕ್ತಿ ವಾಹಿನಿಯಲ್ಲಿ ಪ್ರತಿದಿನ ಪ್ರಸಾರವಾಗುತ್ತಿರುವ ಸ್ತೋತ್ರಧಾರ ಎಂಬ ಉಪನ್ಯಾಸ ಮಾಲೆಯಲ್ಲಿ ನಾಳೆ ಬೆಳಿಗ್ಗೆ 7:30ಕ್ಕೆ ಶ್ರೀ ಕೂರತ್ತಾಳ್ವಾನ್ ಅವರ ಶ್ರೀವೈಕುಂಠ ಸ್ತವ ಸ್ತೋತ್ರದ 96ನೇ ಶ್ಲೋಕದಿಂದ 101ನೇ ಶ್ಲೋಕದವರೆಗೆ ಶ್ರೀ ಉವೆ ಕಾಡಿಯೂರ್ ಬಿ ದೇವರಾಜನ್ ಸ್ವಾಮಿಯವರು ಉಪನ್ಯಾಸ ನೀಡಲಿದ್ದಾರೆ. ಶನಿವಾರದ ಪಂಚಾಂಗ ದಿನಾಂಕ 4 ಜುಲೈ ತಿಂಗಳು 2026 ಶ್ರೀ ಪರಾಭವನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು ನಿಜ ಜ್ಯೇಷ್ಠ ಮಾಸ ಕೃಷ್ಣ ಪಕ್ಷ ಚತುರ್ಥಿ ಉಪರಿ ಪಂಚಮಿ ಧನಿಷ್ಠ ನಕ್ಷತ್ರ. ಇಲ್ಲಿಗೆ ಇಂದಿನ ಆಧ್ಯಾತ್ಮಿಕ ಸಮಾಚಾರ ಮುಕ್ತಾಯಗೊಂಡಿದೆ. ನಾಳೆ ಮತ್ತಷ್ಟು ಸುದ್ದಿಗಳೊಂದಿಗೆ ಭೇಟಿಯಾಗೋಣ. ಶ್ರೀಮತೆ ರಾಮಾನುಜಾಯ ನಮಃ. ಹರೇ ಶ್ರೀನಿವಾಸ. ಆಧ್ಯಾತ್ಮಿಕ ಸುದ್ದಿ ಸಮಾಚಾರಗಳಿಗೆ ತಪ್ಪದೇ ವೀಕ್ಷಿಸಿ ನಿಮ್ಮ YBC ಚಾನಲ್. ಯತಿರಾಜ 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 ಜಯ ಹೋ ಯತಿರಾಜ ಯತಿರಾಜ ರಾಮಾನುಜ ಜಯ ಹೋ ರಾಮಾನುಜ ಜಯ ಹೋ.